ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಓದು ಯೂಟ್ಯೂಬ್ ಚಾನಲ್. ಈಗಾಗಲೇ ಕನ್ನಡದ ಬಗ್ಗೆ ಹಲವಾರು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಏನಾದರೂ ನಿಮಗೆ ಬೇಕಂತಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋಗಳನ್ನು ನೋಡಬಹುದಾಗಿದೆ. ಹಾಗಾದರೆ ಇವತ್ತಿನ ವಿಷಯ ಯಾವುದು ಅಂದರೆ, ಕನ್ನಡದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಧ್ಯಾಯ ಅಂದರೆ ಅದು ವರ್ಣೋತ್ಪತ್ತಿ ಅಥವಾ ಅಕ್ಷರಗಳು ಹುಟ್ಟುವ ಸ್ಥಾನಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ಅಂತಹ ಅಕ್ಷರಗಳು ಯಾವುದು ಅಂತ ಹೇಳೋದಾದರೆ, ಅಂತಹ ಅಕ್ಷರಗಳಲ್ಲಿ ಒಟ್ಟು 10 ವಿಧಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಮೊದಲನೆಯ ವಿಧ ಕಂಠ್ಯ. ಕಂಠ್ಯ ಅಂದರೆ ಕಂಠದಲ್ಲಿ ಹುಟ್ಟುವ ವರ್ಣಗಳು. ಅವು ಯಾವುವು ಅಂದರೆ ಅ, ಆ, ಕ, ಖ, ಗ, ಘ, ಞ, ಹ ಮತ್ತು ವಿಸರ್ಗ. ಇವು ಕಂಠ್ಯ ವರ್ಣಗಳಾಗಿರೋದನ್ನು ನೋಡ್ತೇವೆ. ಇನ್ನು ಎರಡನೆಯ ವಿಧ ತಾಲವ್ಯ. ತಾಲವ್ಯ ಅಂದರೆ ದವಡೆಯ ಮತ್ತು ನಾಲಗೆಯ ನೆರವಿನಿಂದ ಹುಟ್ಟುವ ವರ್ಣಗಳಾಗಿವೆ. ಅವುಗಳೆಂದರೆ ಇ, ಚಚ್ಚ, ಜಜ್ಜ, ಞ, ಯ, ಶ. ಈ ಇಷ್ಟು ಅಕ್ಷರಗಳು ತಾಲವ್ಯ ವರ್ಣಗಳಾಗಿವೆ. ಇನ್ನು ಮೂರನೆಯ ವಿಧ ಮೂರ್ಧಾನ್ಯ. ಮೂರ್ಧಾನ್ಯ ಅಂದರೆ ಶಿರಸ್ಸನ್ನೇ ಮೂರ್ಧಾನ್ಯ ಅಂತ ಕರೆಯಲಾಗುತ್ತೆ. ಆ ಅಕ್ಷರಗಳು ಯಾವುದು ಅಂದರೆ ರು, ಟಠ, ಡಢ, ಣ, ರ, ಶ. ಇದಿಷ್ಟು ಮೂರ್ಧಾನ್ಯವಾಗಿದೆ. ಇನ್ನು ನಾಲ್ಕನೇ ವಿಧ ದಂತ್ಯ. ಹಲ್ಲುಗಳ ಸಹಾಯದಿಂದ ಹುಟ್ಟುವ ವರ್ಣಗಳನ್ನು ನಾವು ದಂತ್ಯ ಅಂತ ಕರೆಯಲಾಗುತ್ತೆ. ಅಂತಹ ಅಕ್ಷರಗಳು ಯಾವುದು ಅಂತ ನೋಡೋದಾದರೆ ತಥ, ದಧ, ಲ, ಸ ಅಕ್ಷರಗಳು ದಂತ್ಯ ಅಕ್ಷರಗಳಿಗೆ ಉದಾಹರಣೆಯಾಗಿದೆ. ಇನ್ನು ಐದನೇ ವಿಧ ಓಷ್ಟ್ಯ. ಓಷ್ಟ್ಯ ಅಂದರೆ ತುಟಿ. ತುಟಿಯ ನೆರವಿನಿಂದ ಜನಿಸುವ ವರ್ಣಗಳನ್ನು ಓಷ್ಟ್ಯ ಅಂತ ಕರೀತೇವೆ. ಇದಕ್ಕೆ ಬಬ್ಬ, ಮ, ಉ, ಪಪ್ಪ ಇದಿಷ್ಟು ಅಕ್ಷರಗಳು ಉದಾಹರಣೆಯಾಗಿದೆ. ಇನ್ನು ಆರನೆಯ ವಿಧ ನಾಸಿಕ. ಹಂಗಂದರೆ ಮೂಗಿನ ಸಹಾಯದಿಂದ ಹುಟ್ಟುವ ವರ್ಣಗಳನ್ನು ನಾಸಿಕ ಅಂತ ಕರೆಯಲಾಗುತ್ತೆ. ಜ್ಞ, ಜ್ಞ, ಣ, ನ, ಮ ಈ ಇಷ್ಟು ಅಕ್ಷರಗಳು ಆಗಿವೆ. ಇನ್ನು ಏಳನೇ ವಿಧ ಕಂಠತಾಲವ್ಯ. ಕಂಠ ಮತ್ತು ತಾಲು. ತಾಲು ಅಂದರೆ ಕಿರುನಾಲಿಗೆ ಆಗಿರುವಂಥದ್ದು. ಈ ಕಂಠ ಮತ್ತು ತಾಲುಗಳ ನೆರವಿನಿಂದ ಹುಟ್ಟುವಂತಹ ಅಕ್ಷರಗಳನ್ನೇ ನಾವು ಕಂಠತಾಲವ್ಯ ಅಂತ ಕರೆಯಲಾಗುತ್ತೆ. ಅಂತಹ ಅಕ್ಷರಗಳು ಯಾವುದಂದರೆ ಎ, ಐ ಇದಿಷ್ಟು ಕೂಡ ಕಂಠತಾಲವ್ಯಕ್ಕೆ ಉದಾಹರಣೆಯಾಗಿರುವಂಥದ್ದು. ಇನ್ನು ಎಂಟನೇ ವಿಧ ಕಂಠೋಷ್ಟ್ಯ. ಹಂಗಂದರೆ ಕಂಠ ಮತ್ತು ತುಟಿಗಳೆರಡರ ಸಹಾಯದಿಂದ ಜನಿಸುವಂತಹ ವರ್ಣಗಳಾಗಿದೆ. ಅಂತಹ ವರ್ಣಗಳು ಯಾವುದು ಅಂದರೆ ಓ, ಔ ಇದಿಷ್ಟು ಕೂಡ ಕಂಠೋಷ್ಟ್ಯಕ್ಕೆ ಉದಾಹರಣೆಯಾಗಿದೆ. ಇನ್ನು ಒಂಬತ್ತನೇ ವಿಧ ದಂತೋಷ್ಟ್ಯ. ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಹುಟ್ಟುವ ವರ್ಣವನ್ನು ನಾವು ದಂತೋಷ್ಟ್ಯ ಅಂತ ಕರಿತೇವೆ. ಅಂತಹ ವರ್ಣ ಯಾವುದಂತ ನೋಡೋದಾದರೆ ಅದೇ ವ. ಇನ್ನು ಕೊನೆಯ ಮತ್ತು 10ನೇ ವಿಧ ಅಂದರೆ ಅದು ಕಂಠನಾಸಿಕ. ಕಂಠ ಮತ್ತು ಮೂಗಿನ ನೆರವಿನಿಂದ ಅನುಸ್ವಾರ ಜನಿಸಿದರೆ ಅಂತಹ ವರ್ಣಗಳನ್ನು ನಾವು ಕಂಠನಾಸಿಕ ಅಂತ ಕರಿತೇವೆ. ಅಂತಹ ವರ್ಣಗಳು ಯಾವುದು ಅಂದರೆ ಅಂ, ಕಂ ಇದಿಷ್ಟು ಅಂದರೆ ಅಂ, ಕಂ ಇಂತಹ ಪದಗಳು ಅಂದರೆ ಅನುನಾಸಿಕ ಪದಗಳು ಕಂಠನಾಸಿಕಕ್ಕೆ ಉದಾಹರಣೆ ಆಗಿರೋದನ್ನು ನಾವು ನೋಡ್ತೇವೆ. ಇದಿಷ್ಟು ಕೂಡ ವರ್ಣೋತ್ಪತ್ತಿ ಸ್ಥಾನ ಅಂತ ಹೇಳ್ತೇವೆ. ಅಂದರೆ ವರ್ಣೋತ್ಪತ್ತಿ ಅಕ್ಷರಗಳು ಹುಟ್ಟುವಂತಹ ಸ್ಥಾನಗಳನ್ನು
10 ವಿಧಗಳಾಗಿ ವಿಂಗಡಿಸಲಾಗಿದೆ. ಇಷ್ಟನ್ನು ಕೂಡ ಇದರಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. 10 ವಿಧಗಳು ಕೂಡ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಇದರ ಮೇಲೆ 1 ಮಾರ್ಕ್ಸ್ಗೆ ಕ್ವೆಶನ್ ಇದ್ದೇ ಇರುತ್ತೆ. ಏನಾದರೂ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.